ವಿಜ್ಞಾನ ತಲೆಬಾಗಿದ ಜಾಗ. ಇತಿಹಾಸದ ಪುಟಗಳಲ್ಲಿ ಜೀವಂತವಾಗಿ ಉಳಿದಿರುವ ಮಹಾಚೇತನ. ಕಲಿಯುಗದಲ್ಲೇ ಒಬ್ಬ ವ್ಯಕ್ತಿ ಸಾಯುವ ದಿನ. ಅದು ಯಾವ ಸಮಯ, ಅಷ್ಟೇ ಯಾಕೆ, ಯಾವ ನಿಮಿಷ ಭೂಮಿಯನ್ನು ಬಿಟ್ಟು ಹೋಗ್ತೀನಿ ಅನ್ನೋದನ್ನು ಮೊದಲೇ ಬರೆದಿಟ್ಟು ಸಾವಿರಾರು ಭಕ್ತರ ಕಣ್ಣೆದುರೇ ಸಜೀವವಾಗಿ ಮಣ್ಣಿನೊಳಗೆ ಇಳಿದು ಹೋದರು. ಅವರು ಜೀವಂತ ಸಮಾಧಿಯಾಗಿ 350 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದಿದ್ದರೂ ಕೂಡ ಇಂದಿಗೂ ಆ ಜಾಗದಲ್ಲಿ ಉಸಿರಾಟದ ಸದ್ದು ಕೇಳಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಅಂತಹ ಮಹಾನ್ ಚೇತನ, ಕಲಿಯುಗದ ದೈವ, ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ ಕೆಲವು ರೋಚಕ ವಿಚಾರಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮನುಷ್ಯ ಸತ್ತ ಮೇಲೆ ಅವರಿಗೆ ಸಮಾಧಿ ಮಾಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ನಡೆದಿದ್ದೇ ಬೇರೆ. ಕ್ರಿಸ್ತಶಕ 1671 ಶ್ರಾವಣ ಬಹುಳ ದ್ವಿತೀಯ ದಿನ ರಾಯರು ತಾವೇ ಸ್ವತಃ ಒಂದು ದಿನಾಂಕವನ್ನು ನಿಗದಿತಪಡಿಸುತ್ತಾರೆ. ಸುತ್ತಲೂ ಸಾವಿರಾರು ಭಕ್ತರು ಕಣ್ಣೀರಿಡ್ತಾ ಇದ್ದರೆ ರಾಯರು ಮಾತ್ರ ಯಾವುದೇ ಭಯವಿಲ್ಲದೆ ಕಲ್ಲಿನ ಕೋಣೆಯೊಳಗೆ ಇಳಿದು ಜಪ ಮಾಡ್ತಾ ಹೋಗ್ತಾರೆ. ಅವರ ತಲೆಯವರೆಗೂ ಕಲ್ಲುಗಳನ್ನು ಜೋಡಿಸುತ್ತಾ ಬರಲಾಗುತ್ತದೆ. ರಾಯರ ಆಜ್ಞೆಯಂತೆ ಕೊನೆಯ ಕಲ್ಲನ್ನು ಇಡುವಾಗ ಅವರ ಕೈಯಲ್ಲಿದ್ದ ಜಪಮಾಲೆಯನ್ನು ನಿಲ್ಲಿಸಿ ಅವರು 300 ವರ್ಷಗಳ ಕಾಲ ನಾನು ಇಲ್ಲೇ ಸೂಕ್ಷ್ಮ ರೂಪದಲ್ಲಿ ಇರ್ತೇನೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಭೂಮಿಯ ಮೇಲೆ 4 ಬಾರಿ ಅವತಾರವನ್ನು ಎತ್ತಿದ್ದಾರೆ. ಅದರಲ್ಲಿ ಮೊದಲನೆಯದು ಭಕ್ತ ಪ್ರಹ್ಲಾದ ರಾಜನಾಗಿ, ಎರಡನೆಯದು ಕೃತಯುಗದಲ್ಲಿ ಮಹಾಭಾರತದ ಕಾಲದಲ್ಲಿ ಬಾಲ್ಹಿಕ ರಾಜನಾಗಿ, ಮೂರನೆಯದು ದ್ವೈತ ಸಿದ್ಧಾಂತದ ಪ್ರಸಿದ್ಧ ಸಂತರಾದ ವ್ಯಾಸರಾಜರಾಗಿ, ನಾಲ್ಕನೆಯದು ನಮ್ಮ ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳಾಗಿ. ಇಂತಹ ನಮ್ಮ ಮಹಾನ್ ಚೇತನ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ ಎಂದಾಗಿತ್ತು. ಅವರು ಪರಿಸ್ಥಿತಿ ಹೇಗಿತ್ತು ಅಂದರೆ ತುತ್ತು ಅನ್ನಕ್ಕೂ ಅವರು ಪರದಾಡುವಂತಹ ತೀವ್ರ ಬಡತನದಲ್ಲಿದ್ದರು. ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳು ಹಸಿವಿನಿಂದ ಬಳಲುತ್ತಿದ್ದಾಗ ಅವರು ವೀಣೆಯನ್ನು ನುಡಿಸಿ ಅಗ್ನಿ ಸೂಕ್ತವನ್ನು ಪಡಿಸಿದಾಗ ಒಣಗಿದ ಕಟ್ಟಿಗೆಗಳು ಸಹ ಹೊತ್ತಿ ಉರಿದವಂತೆ. ಇದು ಇನ್ನೊಂದು ಕತೆ. ಇದು ಯಾವುದೇ ಕತೆ ಅಲ್ಲ. ಬ್ರಿಟಿಷರ ಸರ್ಕಾರದ ಅಧಿಕೃತ ದಾಖಲೆಯಲ್ಲಿ ಕೂಡ ಈ ಕತೆ ಇದೆ. 1800ರ ದಶಕದಲ್ಲಿ ಮದ್ರಾಸ್ ಗವರ್ಮೆಂಟ್ ಮಂತ್ರಾಲಯದ ಮಠದ ಜಮೀನನ್ನು ವಶಪಡಿಸ್ಕೋಬೇಕು ಅಂತ ಆರ್ಡರ್ ಮಾಡುತ್ತೆ. ಆಗ ಸರ್ ಥಾಮಸ್ ಮನ್ರೋ ಅಂತ ಒಬ್ಬರು ಖಡಕ್ ಅಧಿಕಾರಿ ಇರ್ತಾರೆ. ಅವರಿಗೆ ಆ ಅಧಿಕಾರವನ್ನು ವಹಿಸಿ ಕಳಿಸಿಕೊಡಲಾಗುತ್ತೆ. ಮನ್ರೋ ಮಠಕ್ಕೆ ಬರ್ತಾರೆ. ಬೃಂದಾವನದ ಹತ್ತಿರ ತನಿಖೆ ಮಾಡಲು ಮುಂದಾಗ್ತಾರೆ. ಬೃಂದಾವನದೊಳಗಿನ ಅದೃಶ್ಯ ರೂಪದಲ್ಲಿ ಹೊರಬಂದ ಗುರು ರಾಘವೇಂದ್ರ ಸ್ವಾಮಿಗಳು ಮನ್ರೋ ಅವರ ಜೊತೆ ನಿರರ್ಗಳವಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿ ಮಠದ ಜಾಗದ ಮಹತ್ವದ ಬಗ್ಗೆ ವಿವರಿಸ್ತಾರೆ. ಕೊನೆಗೆ ಮಂತ್ರಾಕ್ಷತೆಯನ್ನು ಕೂಡ ನೀಡ್ತಾರೆ. ಈ ಘಟನೆಯಿಂದ ಬೆಚ್ಚಿಬಿದ್ದಂತಹ ಮನ್ರೋ ಅವರು ಮಠದ ಜಾಗವನ್ನು ವಶಪಡಿಸಿಕೊಳ್ಳುವಂತಹ ಒಂದು ಆದೇಶವನ್ನು ರದ್ದುಪಡಿಸುತ್ತಾರೆ. ಸಾಮಾನ್ಯ ಜನರನ್ನೇ ಜನರು ಬಿಡೋದಿಲ್ಲ, ಅಣುಕಿಸ್ತಾರೆ. ಅಂಥದ್ರಲ್ಲಿ ರಾಯರನ್ನು ಕೂಡ ಬಿಟ್ಟಿಲ್ಲ, ಅವರನ್ನು ಅಣುಕಿಸಿದ್ರು. ಅಂಥದ್ದೇ ಒಂದು ಕತೆ ರಾಯರ ಜೀವಿತಾವಧಿಯಲ್ಲಿ ಕೂಡ ನಡೆದಿತ್ತು. ಅವರ ಶಕ್ತಿಯನ್ನು ಅಣುಕಿಸಲು ಅನೇಕರು ಪ್ರಯತ್ನ ಪಟ್ಟರು. ಅದರಲ್ಲಿ ಪ್ರಮುಖರಾದವರು ಅದೋನಿಯಾ ಮುಸ್ಲಿಂ ನವಾಬ ಸಿದ್ದಿ ಮಸೂದ್ ಖಾನ್. ಈ ನವಾಬ ರಾಯರನ್ನು ಅಪಮಾನಿಸಬೇಕು ಎಂದು ಒಂದು ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ನಿಷೇಧಿತ ಮಾಂಸದ ತುಂಡುಗಳನ್ನು ಇಟ್ಟು ಅದರ ಮೇಲೆ ರೇಷ್ಮೆ ವಸ್ತ್ರವನ್ನು ಮುಚ್ಚಿ ರಾಯರಿಗೆ ಕಾಣಿಕೆಯಾಗಿ ನೀಡ್ತಾನೆ. ಆದರೆ ರಾಯರು ನಗುತ್ತಾ ಕಮಂಡಲದ ತೀರ್ಥವನ್ನು ಆ ಬಟ್ಟೆ ಮೇಲೆ ಹಾಕ್ತಾರೆ. ನವಾಬ ಅಹಂಕಾರದಿಂದ ಬಟ್ಟೆಯನ್ನು ತೆಗೆದರೆ ಪರಿಮಳ ಬೀರುವ ಹೂವು, ಹಣ್ಣು ಇವೇ ತುಂಬಿದ್ವಂತೆ. ಆಗ ನವಾಬರಿಗೆ ರಾಯರ ಶಕ್ತಿಯ ಅರಿಮೆ ಆಗಿ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಮಂತ್ರಾಲಯದ ಒಂದು ಗ್ರಾಮ ಇತ್ತು, ಅದನ್ನು ಪೂರ್ತಿ ಉಡುಗೊರೆಯಾಗಿ ರಾಯರಿಗೆ ನೀಡ್ತಾನೆ. ಇನ್ನೊಂದು ರಾಯರನ್ನು ಪರೀಕ್ಷೆ ಮಾಡುವಂತಹ ಇನ್ನೊಂದು ಅದ್ಭುತವಾದಂತಹ ಒಂದು ಕಥೆ ಇದೆ. ಅದು ಇನ್ನೊಬ್ಬರು ಅದೇ ಥರ ಪರೀಕ್ಷೆ ಮಾಡಬೇಕು ಅಂತ ಒಣಗಿದ ಮರದ ತುಂಡುಗಳನ್ನು ಕೊಟ್ಟು ನಿಮಗೆ ಶಕ್ತಿ ಇದ್ದರೆ ಇದನ್ನು ಚಿಗುರಿಸಿ ಅಂತ ಹೇಳಿ ಸವಾಲಾಗ್ತಾರೆ. ಆಗ ರಾಯರು ಕೂಡ ಒಂದು ಕಿಂಚಿತ್ತು ಏನೂ ಹೇಳದೆ ತಮ್ಮ ಕೈಯಲ್ಲಿದ್ದ ಮಂತ್ರಾಕ್ಷತೆಯನ್ನು ಅದರ ಮೇಲೆ ಹಾಕಿದ ತಕ್ಷಣ ಅದರಲ್ಲಿ ಚಿಗುರುಗಳು ಒಡೆದವಂತೆ. ಇದೊಂದು ಅದ್ಭುತ ಶಕ್ತಿಯನ್ನು ತೋರಿಸುವಂತಹ ಪವಾಡವೇ ಸರಿ. ಮತ್ತು ಇನ್ನೊಂದು ಕತೆ
ರಾಯರು ಒಮ್ಮೆ ಗಂಧವನ್ನು ಅರೆಯುವಾಗ ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಅರಿತಾ ಇದ್ದರಂತೆ. ಆವಾಗ ಆ ಗಂಧವನ್ನು ಹಚ್ಚಿಕೊಂಡಂತಹ ಭಕ್ತರ ಮೈಯೆಲ್ಲ ಸುಡಲು ಆರಂಭಿಸ್ತಂತೆ. ತಕ್ಷಣ ರಾಯರು ಅವರಿಗೆ ಅರಿವಾಯ್ತಂತೆ, ನಾನು ಅಗ್ನಿ ಸೂಕ್ತವನ್ನು ಪಠಿಸ್ತಾ ಅರಿತಿದ್ದಕ್ಕೆ ಇದು ಈ ರೀತಿ ಭಕ್ತರಿಗೆ ಮೈ ಸುಡ್ತಾ ಇದೆ ಅಂತ ವರುಣ ಸೂಕ್ತವನ್ನು ಪಠಿಸಿ ಗಂಧವನ್ನು ಅರೆದ್ರು ಭಕ್ತರಿಗೆ ಕೊಟ್ಟರಂತೆ. ಆಗ ಅದನ್ನು ಹಚ್ಚಿದಂತಹ ಭಕ್ತರ ಮೈಯೆಲ್ಲ ತಂಪಾಯಿತಂತೆ. ಇದರಲ್ಲಿ ನಿಮಗೆ ವರುಣ ಸೂಕ್ತ ಮತ್ತು ಅಗ್ನಿ ಸೂಕ್ತ ಅಂದರೆ ಏನು ಅಂತ ಗೊತ್ತಾಗಿಲ್ವಂದರೆ, ವರುಣ ಸೂಕ್ತ ಅಂದರೆ ವರುಣ ದೇವರನ್ನು ಸ್ತುತಿಸುವಂತಹ ಮಂತ್ರಗಳು, ಅಗ್ನಿ ಸೂಕ್ತ ಅಂದರೆ ಅಗ್ನಿ ದೇವರನ್ನು ಕುರಿತು ಸ್ತುತಿಸುವಂತಹ ಮಂತ್ರಗಳು. ಇನ್ನೊಂದು ರೋಚಕವಾದಂತಹ ಕತೆ ರಾಯರ ಬಗ್ಗೆ ಅಂದರೆ, ಅವರು 1671ರಲ್ಲಿ ಸಜೀವ ಸಮಾಧಿಯಾಗುವ ಮುನ್ನ ಭಕ್ತರೊಬ್ಬರಿಗೆ, ನಾನು ಭೌತಿಕವಾಗಿ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಆದರೆ 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಜೀವಂತವಾಗಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾರಂತೆ. ಇದಿಷ್ಟು ನಾನು ತಿಳಿದಂತಹ ಒಂದಿಷ್ಟು ರಾಯರ ಬಗೆಗಿನ ಕುತೂಹಲಕಾರಿ ವಿಚಾರಗಳಾಗಿತ್ತು. ರಾಯರನ್ನು ನಂಬಿದರೆ ಬದುಕು ಬಂಗಾರ ಅಂತೆ. ನೀವು ರಾಯರ ಭಕ್ತರಾಗಿದ್ದರೆ, ರಾಯರ ಪವಾಡಗಳನ್ನು ಅನುಭವಿಸಿದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಒಂದು ಕಮೆಂಟ್ ಮಾಡಿಬಿಡಿ. ನಮ್ಮ ಅನಿಸಿಕೆ, ಅಭಿಪ್ರಾಯ, ವಿಚಾರಗಳು ಏನಾದರೂ ಇದ್ದರೆ, ನಮ್ಮ ಮಾಹಿತಿಯಲ್ಲಿ ಏನಾದರೂ ವಿಚಾರಗಳನ್ನು ಹೇಳೋದಿದ್ದರೆ ತಪ್ಪದೇ ಹೇಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್. ಧನ್ಯವಾದಗಳು.